ಭಾಗ್ಯಗಳ ಸರ್ದಾರ, ಅಹಿಂದ ಕೋಟೆಯ ಪ್ರಶ್ನಾತೀತ ನಾಯಕ ಅಹಿಂದ ರಾಮಯ್ಯ, ಬಡವರ ರಾಮಯ್ಯ, ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ 75ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಈ ಪ್ರಯುಕ್ತ ಇವತ್ತು ಬೆಣ್ಣೆನಗರಿ ದಾವಣಗೆರೆಯ ಶಾಮನೂರು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ದೂರಿ ಸಿದ್ದರಾಮೋತ್ಸವ ಆಚರಣೆ ಮಾಡಲಾಯಿತು. ಕಾಂಗ್ರೆಸ್ನೊಳಗೆ ಸಿಎಂ ಸ್ಥಾನ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಮಧ್ಯೆ ಮಿನಿ ವಾರನ್ನೇ ಸೃಷ್ಟಿಸಿದೆ ಅಂತಿರುವಾಗ ಇಂದು ಇಬ್ಬರು ನಾಯಕರು ವೇದಿಕೆ ಮೇಲೆ ಅಪ್ಪಿಕೊಂಡು ಶಕ್ತಿ ಪ್ರದರ್ಶನ ಮಾಡಿದ್ರು. ವೇದಿಕೆಯಲ್ಲಿ ಮಾತು ಆರಂಭಿಸಿದ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಹಾಗೂ ಡಿಕೆಶಿ ಹಗ್ಗ ಜಗ್ಗಾಟದ ಬಗ್ಗೆ ಮಾತನಾಡಿದ್ರು. ನಾನು ಶಿವಕುಮಾರ್ ಒಟ್ಟಾಗಿದ್ದೇವೆ. ಎಲ್ನೋಡಿ, ಅನ್ನರಾಮಯ್ಯನನ್ನ ಅಕ್ಕಿಯಲ್ಲಿ ಮಾಡಿದಂತಹ ಸಿದ್ದರಾಮಯ್ಯನವರ ಮೂರ್ತಿಯನ್ನ ಹೊತ್ತು ಹೇಗೆ ಅಭಿಮಾನವನ್ನ ಮೆರೆದಿದ್ದಾರೆ ಅಂತ. ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ಕೇವಲ ₹1 1 ಕೆಜಿ ಅಕ್ಕಿಯನ್ನ ಅನ್ನಭಾಗ್ಯ ಯೋಜನೆಯಡಿ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರವಿದ್ದಾಗ ಜಾರಿಗೆ ತಂದಿದ್ರು. ಇದೀಗ ಸಿದ್ದರಾಮಯ್ಯ ಅವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಈ ಅಭಿಮಾನವನ್ನ ತೋರಿಸಿದ್ದಾರೆ. ಆ ಹನುಮಂತ ಶ್ರೀರಾಮನಿಗೆ ತನ್ನ ಭಕ್ತಿಯನ್ನ ತೋರ್ಸೋಕೆ ಎದೆಯನ್ನ ಬಗೆದ್ರೆ, ಇಲ್ಲಿಬ್ರು ಸಿದ್ದರಾಮಯ್ಯನವರ ಅಭಿಮಾನಿಗಳು ತಮ್ಮ ಎದೆಯ ಮೇಲೆ ಸಿದ್ದರಾಮಯ್ಯ ಅವರ ಟ್ಯಾಟೂ ಹಾಕಿಸಿಕೊಂಡು ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕೈನಲ್ಲಿ ಸಿದ್ದು ಫೋಟೋ, ಮತ್ತೊಂದು ಕೈನಲ್ಲಿ ಕುರಿ. ಕುರುಬ ಸಮಾಜದ ಏಳಿಗೆಗೆ ದುಡಿದಂತಹ ಸಿದ್ದರಾಮಯ್ಯನವರಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಯೊಬ್ಬ ಕುರಿಯನ್ನ ಗಿಫ್ಟ್ ನೀಡೋಕೆ ತಂದಿದ್ದ ಪ್ರಸಂಗವೂ ನಡೆದಿದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಇಂದು ಬರೀ ಸಿದ್ದರಾಮಯ್ಯ 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 ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸಿದ್ದರಾಮೋತ್ಸವ ಭರ್ಜರಿಯಾಗಿ ನಡೆದಿದೆ. ತಮ್ಮ ನೆಚ್ಚಿನ ನಾಯಕನನ್ನ ನೋಡಲು ವೇದಿಕೆ ಮುಂಭಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಸಿದ್ದು ಫ್ಯಾನ್ಸ್ ನೆರವೇರಿದ್ರು. ಈ ಸಮಾವೇಶ ನಡೆಯುವ ಸ್ಥಳದ ಸುತ್ತಲೂ ಸಂಚಾರ ದಟ್ಟಣೆ ಅದೆಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಅದಕ್ಕೆ ಈ ಜನಸಾಗರವೇ ಪ್ರತ್ಯಕ್ಷ ಸಾಕ್ಷಿ. ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಸುಮಾರು 15 ಕಿಲೋಮೀಟರ್ಗಿಂತ ಹೆಚ್ಚು ದೂರದವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು. ಪಾರ್ಕಿಂಗ್ ಸಮಸ್ಯೆಯಿಂದ 10 ಕಿಲೋಮೀಟರ್ ದೂರದಿಂದ ಜನರು ನಡೆದುಕೊಂಡು ಬಂದಿದ್ದಾರೆ. ಒಟ್ಟಾರೆ ಸಿದ್ದರಾಮೋತ್ಸವದ ಬಿಸಿ ಸಂಚಾರದ ಮೇಲೆ ವ್ಯಾಪಕವಾಗಿ ತಟ್ಟಿತ್ತು ಅನ್ನೋದು ಮಾತ್ರ ಸತ್ಯ. ಸಿದ್ದರಾಮೋತ್ಸವದಲ್ಲೂ ಅಭಿಮಾನಿಗಳು ಟೈಗರ್, ಗೊಂಬೆ ಮತ್ತು ಮುಂದಿನ ಸಿಎಂ ಸಿದ್ದರಾಮಯ್ಯ ಅಂತ ಮತ್ತೆ ಘೋಷಣೆ ಮೊಳಗಿಸಿದ್ದಾರೆ. ಇತ್ತ ಕಾಲು ಫ್ರಾಕ್ಚರ್ ಆಗಿದ್ರೂ ಕೂಡ ಸಿದ್ದು ಅಭಿಮಾನಿಯೊಬ್ಬ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಟ್ರಾಫಿಕ್ ಕಿರಿಕಿರಿ ಕೇವಲ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಇವತ್ತು ಟ್ರಾಫಿಕ್ನಲ್ಲಿ ಒದ್ದಾಡ್ಬಿಟ್ರು. ದೆಹಲಿಯಿಂದ ಹೊರಟು ಮುರುಘಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಂತಹ ರಾಹುಲ್ ಗಾಂಧಿ ಅಲ್ಲಿಂದ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ದಾವಣಗೆರೆಯ ಸಿದ್ದರಾಮೋತ್ಸವ ವೇದಿಕೆಗೆ ಆಗಮಿಸಬೇಕಾಗಿತ್ತು. ಆದ್ರೆ ಅವರು ರೀಚ್ ಆಗಿದ್ದು ಮಧ್ಯಾಹ್ನ 2 ಗಂಟೆ 40 ನಿಮಿಷಕ್ಕೆ. ಅಲ್ಲಿಗೆ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಆಯ್ತು ಅನ್ನೋದನ್ನ ನೀವೇ ಊಹಿಸಿ. ಮುರುಘಾ ಮಠದಿಂದ ಹೊರಟಂತಹ ರಾಹುಲ್ ಗಾಂಧಿ ದಾವಣಗೆರೆಗೆ ಬರೋ ವೇಳೆ 2 ಬಾರಿ ಮಾರ್ಗ ಬದಲಾಯಿಸಿದ್ರು. ಆದ್ರೂ ಬಂದಂತಹ ಲಕ್ಷ ಅಭಿಮಾನಿಗಳಿಂದ ಟ್ರಾಫಿಕ್ ಜಾಮ್ ಎಷ್ಟಾಗಿತ್ತು ಅಂದ್ರೆ ಸರಿಯಾದ ಸಮಯಕ್ಕೆ ರಾಹುಲ್ ಗಾಂಧಿ ರೀಚ್ ಆಗೋದಕ್ಕೆ ಪರದಾಡಬೇಕಾಯ್ತು. ಕಳೆದ ಕೆಲವು ದಿನಗಳಿಂದ ದಾವಣಗೆರೆಯಲ್ಲಿ ಒಂದೇ ಮಾತು, ಸಿದ್ದರಾಮಯ್ಯ ನಮ್ಮ ದಾವಣಗೆರೆಗೆ ಬರ್ತಾರಂತೆ, ದಾವಣಗೆರೆಯಲ್ಲಿಯೇ ತಮ್ಮ 75ನೇ ಹುಟ್ಟುಹಬ್ಬ ಆಚರಿಸಿಕೊಳ್ತಾರಂತೆ ಅನ್ನೋದು. ಅಂದುಕೊಂಡಂತೆ ಇವತ್ತು ದಾವಣಗೆರೆಗೆ ಸಿದ್ದರಾಮಯ್ಯ ಬಂದೇ ಬಿಟ್ರು. ಸಿದ್ದರಾಮಯ್ಯನವರನ್ನ ನೋಡಿದ ಅವರ ಅಭಿಮಾನಿಗಳ ಖುಷಿಗೆ ಕೊನೆಯೇ ಇರಲಿಲ್ಲ. ಅದಕ್ಕೆ ಈ ದೃಶ್ಯವೇ ಸಾಕ್ಷಿ.
ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಮ್ಮ ಹುಟ್ಟುಹಬ್ಬದ ಹಿನ್ನೆಲೆ ದಾವಣಗೆರೆಯಲ್ಲಿ ಆಯೋಜನೆ ಮಾಡಿರುವ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ತೆರಳುವ ಮುನ್ನ ಶಕ್ತಿ ದೇವತೆ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿಯ ಆಶೀರ್ವಾದ ಪಡೆದರು. ನೆಚ್ಚಿನ ನಾಯಕ ಸಿದ್ದರಾಮಯ್ಯ ದೇವಸ್ಥಾನಕ್ಕೆ ಬರ್ತಾ ಇದ್ದಂತೆ ಸಿದ್ದು ಅಭಿಮಾನಿಗಳು ಪುಷ್ಪವೃಷ್ಟಿ ಮಾಡಿ ಜೈಕಾರ ಕೂಗಿದ್ರು. ಬಳಿಕ ಶಕ್ತಿ ದೇವತೆ ದುರ್ಗಾಂಬಿಕೆಗೆ ಸಿದ್ದರಾಮಯ್ಯ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಬೃಹತ್ ಸೇಬಿನ ಹಾರ ಹಾಕುವ ಮೂಲಕ ಸಿದ್ದರಾಮಯ್ಯನವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಯಿತು. ಒಂದ್ ಕಡೆ ಸಿದ್ದರಾಮೋತ್ಸವದ ಅಬ್ಬರ ಜೋರಾಗಿದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯ ಪ್ರವೇಶಿಸಿರುವ ಸಂಭ್ರಮ ಕೈ ನಾಯಕರದ್ದು. ಇಂದು ಚಿತ್ರದುರ್ಗದ ಮುರುಘಾ ಮಠಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡಿ ಮುರುಘಾ ಶರಣರಿಂದ ಇಷ್ಟಲಿಂಗ ಪೂಜೆ ಮಾಡುವ ವಿಧಾನದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಈ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ, ನಾನು ಇಷ್ಟಲಿಂಗ ಧಾರಣೆ ಮಾಡ್ತೀನಿ, ನನಗೆ ಮಾರ್ಗದರ್ಶನ ಮಾಡಿ ಅಂತ ಹೇಳುತ್ತಲೇ ಇಷ್ಟಲಿಂಗ ಧಾರಣೆ ಮಾಡಿಸಿಕೊಂಡಿದ್ದಾರೆ. ಜೊತೆಗೆ ಬಸವ ತತ್ವಗಳ ಬಗ್ಗೆ ರಾಹುಲ್ ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಸೇರಿ ವಿವಿಧ ಮಠಾಧೀಶರನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ರಾಹುಲ್ಗೆ ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಸಾಥ್ ನೀಡಿದ್ದಾರೆ. ಇನ್ನು ಸಿದ್ದರಾಮೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಳಿಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಿದ್ದು ಖಾದಿ ಗ್ರಾಮೋದ್ಯೋಗಕ್ಕೆ. ಖಾದಿ ಪಿತಾಮಹ ವೆಂಕಟೇಶ್ ಮಾಗಡಿ ಪುತ್ಥಳಿಗೆ ಕೈ ಮುಗಿದ ಬಳಿಕ ಹುಬ್ಬಳ್ಳಿಯಲ್ಲಿರುವ ಬೆಂಗೇರಿ ಖಾದಿ ಗ್ರಾಮೋದ್ಯೋಗಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡಿದ್ರು. ಈ ವೇಳೆ ರಾಷ್ಟ್ರಧ್ವಜ ತಯಾರಿಕಾ ಘಟಕವನ್ನ ವೀಕ್ಷಿಸಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ನೀಡಿದ ಹಿನ್ನೆಲೆ ಖಾದಿ ಗ್ರಾಮೋದ್ಯೋಗಕ್ಕೆ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಸಾರ್ವಜನಿಕರಿಗೆ ಪ್ರವೇಶಕ್ಕೂ ನಿರ್ಬಂಧಿಸಲಾಗಿತ್ತು. ದೇಶದ ಏಕೈಕ ಬಿಐಎಸ್ ಮಾನ್ಯತೆ ಪಡೆದ ರಾಷ್ಟ್ರಧ್ವಜ ಕೈಗಾರಿಕಾ ಘಟಕ ಇದಾಗಿದೆ. ಧ್ವಜ ತಯಾರಿಕೆಗೆ ಪಾಲಿಸ್ಟರ್ ಬಟ್ಟೆಗೆ ಅವಕಾಶ ನೀಡಿದ್ದನ್ನ ವಿರೋಧಿಸಿ ಈ ಹಿಂದೆ ಕಾಂಗ್ರೆಸ್ ಅಭಿಯಾನ ನಡೆಸಿತ್ತು. ಈ ಹಿನ್ನೆಲೆ ರಾಹುಲ್ ಗಾಂಧಿ ಭೇಟಿ ನೀಡಿ ವೀಕ್ಷಿಸಿದ್ದಾರೆ. ರಾಹುಲ್ಗೆ ಡಿಕೆಶಿ, ವೇಣುಗೋಪಾಲ್ ಸಾಥ್ ನೀಡಿದ್ದರು. Charkha, the wheel is the symbol of Mahatma Gandhi. It's also the symbol of Emperor Ashoka. It's a historical symbol. ನೋಡಿದ್ರಲ್ಲ, ನಾ ಮುಂದು ತಾ ಮುಂದು ಅಂತ ಹೇಗೆ ತಟ್ಟೆ ಹಿಡಿದು ಜನ ಮುನ್ನುಗ್ಗುತ್ತಿದ್ದಾರೆ ಅಂತ. ಇಂದಿನ ಸಿದ್ದರಾಮೋತ್ಸವದ ದೃಶ್ಯಗಳಿವು. ಇಲ್ಲಿಗೆ ಬಂದವರು ಯಾರು ಕೂಡ ಹಸಿದ ಹೊಟ್ಟೆಯಲ್ಲಿ ಹೋಗಬಾರ್ದು ಅಂತ ಸುಮಾರು 6 ಲಕ್ಷ ಜನರಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಒಟ್ಟು 270 ಊಟದ ಕೌಂಟರ್ ಓಪನ್ ಮಾಡಿದ್ದು 2500 ಅಡುಗೆ ಸಹಾಯಕರು ಇದನ್ನ ಸಿದ್ಧ ಮಾಡಿದ್ದಾರೆ. ಬಿಸಿಬೇಳೆ ಬಾತ್, ಪಲಾವ್, ಮೊಸರನ್ನ, ಮೈಸೂರು ಪಾಕ್, ಹೋಳಿಗೆ ಊಟ ಸಿದ್ಧವಾಗಿತ್ತು. ಇನ್ನೊಂದ್ ಕಡೆ ಸಿದ್ದರಾಮೋತ್ಸವದಲ್ಲಿ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗಾಯಕರಾದ ಹೇಮಂತ್, ಅನುರಾಧ ಭಟ್ ಹಾಗೂ ಇನ್ನಿತರ ಕಲಾವಿದರು ಸಿದ್ದುವನ್ನ ಹೊಗಳಿ ಹಾಡಿದ್ದಾರೆ. ಸೀನ್ ನಂಬರ್ 1, ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದ ವ್ಯಕ್ತಿಯ ರಕ್ಷಣೆ. ಸೀನ್ ನಂಬರ್ 2, ನೀರಿನಲ್ಲಿ ಕೊಚ್ಚಿ ಹೋದ ವಾಹನಗಳು, 2 ಬಚಾವ್. ಸೀನ್ ನಂಬರ್ 3, ಸೇತುವೆಯಿಂದ ನದಿಗೆ ಬಿದ್ದ ಕ್ರೇನ್ ಆಪರೇಟರ್. ಎದೆ ಝಲ್ ಎನ್ನಿಸುವ ದೃಶ್ಯಗಳು ರೋಮಾಂಚನಗೊಳಿಸ್ತಾ ಇವೆ. ಮೊದಲ ದೃಶ್ಯ ರಾಯಚೂರಲ್ಲಿ ಕಂಡು ಬಂದಿದ್ದು. ಮಳೆ ನೀರಿನ ರಭಸಕ್ಕೆ ಹಳ್ಳದಲ್ಲಿ ವ್ಯಕ್ತಿಯೋರ್ವ ಕೊಚ್ಚಿ ಹೋಗಿದ್ದ. ಕೂಡಲೇ ನೆರವಿಗೆ ಧಾವಿಸಿದ್ದ ಸ್ಥಳೀಯರು ಹಗ್ಗ ಬಳಸಿ ಆತನನ್ನ ರಕ್ಷಿಸಿದ್ದಾರೆ. ಇತ್ತ ಹಳ್ಳಿ ಹೊಸೂರಿನಲ್ಲಿ ಉಕ್ಕಿ ಹರಿಯುತ್ತಿರೋ ಹಳ್ಳದ ನೀರಿನಲ್ಲಿ ವಾಹನಗಳು ಕೊಚ್ಚಿ ಹೋಗಿವೆ. ಆಟೋ ಪಲ್ಟಿ ಆಗ್ತಿದ್ದಂತೆ ಅದರಲ್ಲಿದ್ದ 2 ಬಚಾವಾಗಿದ್ದಾರೆ. ಇನ್ನು 3ನೇ ದೃಶ್ಯ ಕಂಡು ಬಂದಿದ್ದು ಮಂಗಳೂರಲ್ಲಿ. ಹರಿಹರ ಪಲ್ಲತಡ್ಕ ಸೇತುವೆಗೆ ಸಿಲುಕಿದ್ದ ಮರ ತೆರವು ವೇಳೆ ಕ್ರೇನ್ ಆಪರೇಟರ್ ನದಿಗೆ ಬಿದ್ದಿದ್ದಾರೆ. ಈ ವೇಳೆ ಜೀವದ ಹಂಗು ತೊರೆದು ಕ್ರೇನ್ ಆಪರೇಟರ್ನನ್ನ ಯುವಕ ರಕ್ಷಿಸಿದ್ದಾರೆ. ತಡರಾತ್ರಿ
ರಾತ್ರಿ ಬಳ್ಳಾರಿ ಸಮೀಪದ ರಾರಾವಿಯ ಬಳಿ ಲಾರಿ ಪಲ್ಟಿಯಾಗಿದ್ದು ವೇದಾವತಿ ನದಿಯಲ್ಲಿ ಚಾಲಕ ಹಾಗೂ ಕ್ಲೀನರ್ ಸಿಲುಕಿಕೊಂಡಿದ್ದರು. ರಕ್ಷಣೆಗಾಗಿ ಚಾಲಕ ಹಾಗೂ ಕ್ಲೀನರ್ ಕಿರುಚಾಡಿಕೊಂಡಿದ್ದಾರೆ. ಸತತ 13 ಗಂಟೆ ರೆಸ್ಕ್ಯೂ ಕಾರ್ಯಾಚರಣೆ ಬಳಿಕ ಲಾರಿ ಡ್ರೈವರ್ ಮಹಮ್ಮದ್ ಎಂಬುವರನ್ನ ಮಾತ್ರ ರಕ್ಷಿಸಲಾಗಿದೆ. ಬೆಳಗಿನ ಜಾವ 3 ಗಂಟೆ ವೇಳೆ ನದಿಯಲ್ಲಿ ಲಾರಿ ಕ್ಲೀನರ್ ಹುಸೇನ್ ಸಾಬ್ ಕೊಚ್ಚಿ ಹೋಗಿದ್ದು, ಎಷ್ಟೇ ಹುಡುಕಾಡಿದ್ರೂ ಕ್ಲೀನರ್ ಸುಳಿವು ಸಿಕ್ಕಿಲ್ಲ. ಇನ್ನು ಇಬ್ಬರನ್ನ ರಕ್ಷಣೆ ಮಾಡೋಕೆ ಹೋಗಿದ್ದ ಇಬ್ಬರು ಅಗ್ನಿಶಾಮಕ ಸಿಬ್ಬಂದಿ ನದಿಗೆ ಸಿಲುಕಿ ಪರದಾಟ ನಡೆಸಿದ್ರು. ಕೊನೆಗೆ ಶೋಧ ಕಾರ್ಯವನ್ನ ರಕ್ಷಣಾ ತಂಡಗಳು ಅರ್ಧಕ್ಕೆ ನಿಲ್ಲಿಸಿದರು. ಸದ್ಯ ಮತ್ತೆ ಕಾರ್ಯಾಚರಣೆ ಶುರುವಾಗಿದೆ. ಆದರೆ ಕ್ಲೀನರ್ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಸೂರು ಧರೆಗೆ ಉರುಳಿದ್ರೂ ಜೀವವಾದ್ರೂ ಉಳಿತಲ್ಲ ಎನ್ನುವಂತಾಗಿದೆ ಇವರ ಪರಿಸ್ಥಿತಿ. ವಿಜಯನಗರದ ಕೂಡ್ಲಿಗಿ ತಾಲೂಕಿನ ದಿಪ್ಪದಹಳ್ಳಿ ಗ್ರಾಮದಲ್ಲಿ ಸುರಿದ ಮಳೆಗೆ ಏಕಾಏಕಿ ಮನೆಗೋಡೆ ಕುಸಿದಿದೆ. ಅದೃಷ್ಟವಶಾತ್ ಕೂದಲೆಳೆಯ ಅಂತರದಲ್ಲಿ 3 ಪಾರಾಗಿದ್ದಾರೆ. ಸದ್ಯ ಮನೆಯನ್ನ ಕಳೆದುಕೊಂಡ ಬಡ ಕುಟುಂಬ ಕಂಗಾಲಾಗಿದೆ. ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯ ಬಳಿಯ ಪರ್ವತಮುಖಿಯಲ್ಲಿ ಮೊನ್ನೆ ಮನೆ ಮೇಲೆ ಗೋಡೆ ಕುಸಿದು 2 ಮಕ್ಕಳು ಸಾವನ್ನಪ್ಪಿದ್ರು. ಇಂದು ಕುಸುಮದರ ರೂಪಶ್ರೀ ದಂಪತಿಯ ಮೂಲ ಮನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಜೊತೆಗೆ ಸರ್ಕಾರದ ವತಿಯಿಂದ 11 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿದ್ದಾರೆ. ಅಬ್ಬಬ್ಬಾ, ಏನ್ ಮರವಿದು! ಇದು ಮರ ಅಲ್ಲ ಕಣ್ರಿ, ಕಲ್ಪವೃಕ್ಷವೇ. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ವರ್ಷಧಾರೆಗೆ ಚಾಮರಾಜಪೇಟೆಯಲ್ಲಿ ಬೃಹತ್ ಮರ ಧರೆಗೆ ಉರುಳಿದೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಆಟೋ ಮೇಲೆ ಮರ ಬಿದ್ದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿದೆ. ಬಿದ್ದಿದ್ರಿಂದ ವಿದ್ಯುತ್ ಕಂಬವು ಮುರಿದಿದೆ. ಆದ್ರೆ ಹತ್ತಿರದಲ್ಲೇ ಬೆಸ್ಕಾಂ ಕಚೇರಿ ಇದ್ರೂ ಕೂಡ ಇತ್ತ ಗಮನ ಹರಿಸದೇ ಇರೋದು ಸ್ಥಳೀಯರು ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಭಾರಿ ಮಳೆಗೆ ಹೆಬ್ಬಾಳದಲ್ಲಿರೋ CAL ಲೇಔಟ್ ಸಂಪೂರ್ಣ ಜಲಾವೃತವಾಗಿದೆ. ಲೇಔಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ಎದುರಾಯಿತು. ನೀರಿನ ಪ್ರಮಾಣ ಕೊಂಚ ಇಳಿಕೆಯಾದ್ರೂ ಕೂಡ ರಸ್ತೆಯಲ್ಲಿ ಸುಮಾರು 3 ಅಡಿಯಷ್ಟು ನೀರು ಹರಿಯುತ್ತಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಬಂದ್ವಿ, ಅನುಭವಿಸೋದು ನಾವು ಅನುಭವಿಸ್ಬೇಕಷ್ಟೇ. ಕೇಳಿದ್ರಲ್ಲ, ಸಾಯಿ ಲೇಔಟ್ನಲ್ಲಿ ಮಳೆಯಿಂದಾದ ಸಂಕಷ್ಟವನ್ನ. ರಾತ್ರಿ ಇಡೀ ಸುರಿದ ಮಳೆಗೆ ಲೇಔಟ್ ಮತ್ತೆ ಜಲಾವೃತವಾಗಿದೆ. ಪ್ರತಿ ಬಾರಿಯೂ ಮಳೆ ಬಂದಾಗ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗ್ತಿದ್ದು, ಯಾವೊಬ್ಬ ಅಧಿಕಾರಿಯೂ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದೇ ಇರೋದು ನಿವಾಸಿಗಳ ಆಕ್ರೋಶ ಹೆಚ್ಚಿಸಿದೆ. ರಿಂಗ್ ರೋಡ್ ಈಸ್ಟ್ ಝೋನ್ನಿಂದ ಬರ್ತಿರೋ ನೀರಿನಿಂದ ಇಲ್ಲಿನ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಇನ್ನು ರೈಲ್ವೆ ವೆಂಟ್ ಸಮಸ್ಯೆ ಬಗೆಹರಿಸಲು ಸಿಎಂ ಬೊಮ್ಮಾಯಿ ಈ ಹಿಂದೆ ಸೂಚನೆ ನೀಡಿದ್ರು. ಕಳೆದ ಜನವರಿಯಿಂದ 40 ಕೋಟಿ ವೆಚ್ಚದ ಕಾಮಗಾರಿಗೆ ಪ್ಲಾನ್ ಹಾಕಿಕೊಳ್ಳಲಾಗಿತ್ತು. ಆದರೆ ಕಾಮಗಾರಿ ಮುಗಿಯದ ಹಿನ್ನೆಲೆ ಮತ್ತೆ ಸಮಸ್ಯೆ ಎದುರಾಗಿದೆ. ಸದ್ಯ ಪಾಲಿಕೆಯ ಸಿಬ್ಬಂದಿ ನೀರು ಹೊರಹಾಕುವ ಕಾರ್ಯದಲ್ಲಿ ತೊಡಗಿದ್ದಾರೆ. ರಸ್ತೆಗಳೆಲ್ಲ ನದಿಗಳಾದ್ರೆ ಸಂಚರಿಸುವ ವಾಹನಗಳು ದೋಣಿಗಳಂತೆ ತೇಲ್ದೆ ಇನ್ನೇನಾಗುತ್ತೆ ಹೇಳಿ? ಇಲ್ಲಿ ನೋಡಿ, ನದಿಯಂತಾದ ಕೆಂಗೇರಿ ತಾವರೆಕೆರೆ ರಸ್ತೆಯಲ್ಲಿ ಕಾರು ಹೇಗೆ ಪಲ್ಟಿಯಾಗಿದೆ ಅಂತ. ನಿನ್ನೆಯೂ ಇದೇ ಜಾಗದಲ್ಲಿ ಕಾರೊಂದು ಸಿಲುಕಿಕೊಂಡಿತ್ತು. ಇಂದು ಮತ್ತೆ ಅಂಥದ್ದೇ ದುರಂತ ಸಂಭವಿಸಿದೆ. ಮಳೆಯಿಂದ ರಭಸವಾಗಿ ನೀರು ಹರಿದ ಪರಿಣಾಮ ಕಾಲುವೆಯ ಬಳಿಯಲ್ಲಿ ಕಾರು ಪಲ್ಟಿಯಾಗಿದೆ. ತಡೆಗೋಡೆ ಕೊಚ್ಚಿ ಹೋಗಿರುವುದೇ ಇಷ್ಟಕ್ಕೆಲ್ಲ ಕಾರಣ. ಇನ್ನು ರಸ್ತೆಯಲ್ಲಿ ಅಪಾಯವಿದ್ರೂ ತಡೆಗೋಡೆಯ ಬಳಿ ಬ್ಯಾರಿಕೇಡ್ ಹಾಕದೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಕುಂಬಳಗೋಡು ಪೊಲೀಸರ ವಿರುದ್ಧ ಆರೋಪ ಕೇಳಿಬಂದಿದೆ. ಮಳೆರಾಯನ ಅಬ್ಬರಕ್ಕೆ ಜಮೀನುಗಳು ಮುಳುಗಡೆಯಾಗಿದೆ. ಮನೆಗಳು ಕುಸಿದಿದೆ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ತೇಲಿ ಹೋಗ್ತಿವೆ. ಸದ್ಯ ತುಮಕೂರಿನ ಪಾವಗಡದಲ್ಲೂ ಇಂಥದ್ದೇ ಒಂದು ಅಪಾಯ ಸಂಭವಿಸಿದ್ದು, ಕೂದಲೆಳೆಯಲ್ಲಿ ಬಸ್ನಲ್ಲಿದ್ದವರು ಬಚಾವಾಗಿದ್ದಾರೆ.
ಹಿಂದೂಪುರದಿಂದ ಪಾವಗಡಕ್ಕೆ ಬರ್ತಿದ್ದ ಖಾಸಗಿ ಬಸ್ ವೆಂಕಟಾಪುರ ಬಳಿ ಸೇತುವೆ ಮೇಲೆ ರಭಸವಾಗಿ ಹರಿಯುವ ನೀರಲ್ಲಿ ಸಿಲುಕಿತ್ತು. ಈ ಬಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳೇ ಹೆಚ್ಚಾಗಿದ್ರು. ಅದೃಷ್ಟವಶಾತ್ ಹಗ್ಗದ ಸಹಾಯದಿಂದ ಬಸ್ನಲ್ಲಿದ್ದವರನ್ನ ಗ್ರಾಮಸ್ಥರು ರಕ್ಷಿಸಿದ್ದಾರೆ. ಕೊನೆಗೆ ಮತ್ತೊಂದು ಬಸ್ನಿಂದ ಸೇತುವೆ ಮೇಲಿದ್ದ ಬಸ್ ಅನ್ನ ಹೊರಕ್ಕೆ ತರಲಾಗಿದೆ. ಇಷ್ಟು ದಿನ ಮಳೆ ಮಳೆ ಅಂತಿದ್ದ ಜನ ಇದೀಗ ಸಾಕಪ್ಪ ಸಾಕು ಮಳೆ ಸವಾಸ ಅಂತಿದ್ದಾರೆ. ವರ್ಣನ ರುದ್ರ ನರ್ತನಕ್ಕೆ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಭಾರಿ ಮಳೆಗೆ ಹಾಸನ ಜಿಲ್ಲೆಯಾದ್ಯಂತ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿವೆ. ಜಿಲ್ಲೆಯ ಮುತ್ತಿಗೆ ಗ್ರಾಮದ ಕೆರೆ ಕೋಡಿ ಬಿದ್ದಿದ್ದು ರಸ್ತೆಯ ಮೇಲೆಯೇ ಅಪಾರ ಪ್ರಮಾಣದ ನೀರು ಹರಿಯುತ್ತಿದೆ. ರಸ್ತೆ ಬದಿ ಇದ್ದ ಅಂಗಡಿ ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡುವಂತಾಗಿದೆ. ಹೊಲ ಗದ್ದೆ ತೋಟಗಳು ಸಂಪೂರ್ಣ ಜಲಾವೃತವಾಗಿದೆ. ಹೀಗೆ ತುಂಬಿ ಹರಿಯುತ್ತಿರುವ ನೀರಲ್ಲಿ ಮೀನು ಹಿಡಿಯಲು ಸ್ಥಳೀಯರು ಮುಂದಾದರು. ಇನ್ನು ಮಂಡ್ಯದಲ್ಲೂ ಹಳ್ಳ ಕೊಳ್ಳಗಳು ತುಂಬಿದ್ದು ಸೊಳ್ಳೆಪುರ ಕಿಕ್ಕೇರಿ ಗ್ರಾಮದ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಅಲ್ಲದೆ ಮಂಡ್ಯದ ಮದ್ದೂರಿನ ಕೆಸ್ತೂರು ಪೊಲೀಸ್ ಠಾಣಾ ಜಲಾವೃತವಾಗಿದ್ದು ಕೆರೆಯಂತಾಗಿರುವುದು ಕಂಡುಬಂತು. ಇನ್ನು ಕಲಬುರಗಿಯ ಹಾವನೂರು ಗ್ರಾಮದ ಸಂಪರ್ಕ ಸೇತುವೆ ಕಿತ್ತು ಹೋಗಿದ್ದು 15 ದಿನಗಳಿಂದ ಬಸ್ ಸಂಚಾರ ಸಂಪೂರ್ಣ ಬಂದ್ ಮಾಡಲಾಗಿದೆ. ಮಳೆ ತಂದ ಸಂತಸ ನೋಡಿ ಅನ್ನೋ ಬದಲಾಗಿ ಮಳೆ ತಂದ ಸಂಕಟ ನೋಡಿ ಅನ್ನೋ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಇಲ್ಲಿ ನೋಡಿ ಹೇಗೆ ಭೂಮಿ ಬಾಯ್ಬಿಟ್ಟಿದೆ ಅಂತ. ಕೊಡಗಿನಲ್ಲಿ ಮಳೆ ಅವಾಂತರಕ್ಕೆ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮಡಿಕೇರಿಯಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ರಸ್ತೆ ಸಂಪೂರ್ಣ ಕುಸಿದು ಹೋಗೋ ಭೀತಿ ಎದುರಾಗಿದೆ. ಹೀಗಾಗಿ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಕೆರೆ ಒಡೆದು ಹಲವು ಹಳ್ಳಿಗಳಿಗೆ ನೀರು ನುಗ್ಗಿ ಜನರ ಬದುಕನ್ನ ಮೂರಾಬಟ್ಟೆ ಮಾಡಿದೆ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ತಾಲೂಕು ವ್ಯಾಪ್ತಿಯ ಮಾರನಹಳ್ಳಿಯಲ ಅವಾಂತರವಿದು. ಇತ್ತ ಮಳೆಗೆ ತೋಟದ ಮನೆಯಲ್ಲಿ ಸಿಲುಕಿದ 10 ಜನರು ಹಾಗೂ ಜಾನುವಾರುಗಳನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಮಂಡ್ಯದಲ್ಲಿ ಸುರಿದ ಭಾರಿ ಮಳೆಗೆ ರಸ್ತೆ ಕೊಚ್ಚಿ ಹೋಗಿದ್ದು ಶಿವಳ್ಳಿಯಿಂದ ಕೇಬಳ್ಳಿ ಸಂಪರ್ಕ ಕಡಿತವಾಗಿದೆ. ಜೊತೆಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಬೆಳೆ ನಾಶವಾಗಿದೆ. ಪ್ರತಿ ವರ್ಷ ಮಳೆ ಬರುತ್ತೆ, ಜನರು ಮಳೆಯಿಂದ ಮಮ್ಮಲ ಮರುಗ್ತಾರೆ. ರಾಜಕಾರಣಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ, ಗೊಡ್ಡು ಆಶ್ವಾಸನೆಗಳನ್ನ ಕೊಟ್ಟು ಹೋಗ್ತಾರೆ. ಆದ್ರೆ ಯಾವ ಬದಲಾವಣೆಯೂ ಆಗಲ್ಲ. ಮತ್ತದೇ ನರಳಾಟ. ಮಳೆಯಿಂದಾಗಿ ಬೆಂಗಳೂರಿನ ಜೆಸಿ ರೋಡ್ನ ಸಿಂಧಿ ಕಾಲೋನಿ ನೀರಿನಿಂದ ಜಲಾವೃತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಜನರು ರಾತ್ರಿಯಿಡೀ ಜಾಗರಣೆ ಮಾಡುವಂತಾಗಿದೆ. ನೀರಿನ ರಭಸಕ್ಕೆ ಮನೆಯ ಒಂದು ಬದಿಯ ಗೋಡೆ ಕುಸಿತವಾಗಿದ್ದು ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಇಷ್ಟೆಲ್ಲ ಅವಾಂತರವಾಗಿದ್ರೂ ಯಾವೊಬ್ಬ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲವೆಂದು ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಜಯಮಂಗಲಿ ಹಾಗೂ ಸುವರ್ಣಮುಖಿ ನದಿ ಮೈತುಂಬಿ ಹರಿಯುತ್ತಿದ್ದು ಗ್ರಾಮಗಳಿಗೆ ನದಿ ನೀರು ನುಗ್ಗಿದ್ದು ಜನರು ರಾತ್ರಿಯೆಲ್ಲ ಜಾಗರಣೆ ಮಾಡುವಂತಾಗಿತ್ತು. ಅಷ್ಟೇ ಅಲ್ಲದೆ ಜಯಮಂಗಲಿ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಮಧುಗಿರಿ ಹಾಗೂ ಗೌರಿಬಿದನೂರಿನ ಹೆದ್ದಾರಿಯ ಸೇತುವೆ ಹಾಗೂ ಕೊಡಗದಲ ಗ್ರಾಮದ ಸಮೀಪವಿರುವ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಎಲ್ಲಿ ನೋಡಿದ್ರೂ ನೀರೋ ನೀರು. ಈ ಮಳೆರಾಯನ ಅವಾಂತರ ಒಂದ ಎರಡ. ತಡರಾತ್ರಿ ಸುರಿದ ಭಾರಿ ಮಳೆಗೆ ತುಮಕೂರಿನ ಜನರು ನಲುಗಿ ಹೋಗಿದ್ದಾರೆ. ನಿರಂತರ ಮಳೆಗೆ ತುಮಕೂರಿನ ಜಯಮಂಗಲಿ ನದಿ ಉಕ್ಕಿ ಹರಿಯುತ್ತಿದೆ. ಪರಿಣಾಮ ಕೊರಟಗೆರೆ ತಾಲೂಕಿನ ಹಲವು ಮನೆಗಳು ಜಲಾವೃತವಾಗಿವೆ. ಇಲ್ಲಿ ನೋಡಿ, ರಸ್ತೆ ದಾಟಲು ಆಗದೆ ಸಾಲುಗಟ್ಟಿ ನಿಂತಿರುವ ಲಾರಿಗಳನ್ನ. ಈ ದೃಶ್ಯ ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯಲ್ಲಿ. ನಿರಂತರ ಮಳೆ ಸುರಿದ ಪರಿಣಾಮ ಜಿಲ್ಲೆಯ ಡೋಣಿ ನದಿ ಮೈದುಂಬಿ ಹರಿಯುತ್ತಿದೆ. ಸೇತುವೆ ಕೂಡ ಮುಳುಗಡೆಯಾಗಿವೆ. ಇನ್ನು ಮಳೆರಾಯನ ಅಬ್ಬರಕ್ಕೆ ಚಾಮರಾಜನಗರದ ಕೊರಮನ ಕತ್ತರಿ ಬಳಿ ಜೆ ವಿಜೇಜ ಹಳ್ಳದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಜನರು ಹಳ್ಳ ದಾಟಿ ಹೋಗಲು ಆಗುತ್ತಿಲ್ಲ. ಮಳೆ ಬಂದ್ರೆ ಸಾಕು ಸೇತುವೆ ಸಂಪೂರ್ಣ ಮುಳುಗಡೆಯಾಗುತ್ತದೆ. ನಮ್ಮ ಸಮಸ್ಯೆ ಕೇಳೋರಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಟ್ಟದಿಂದ ಹರಿದು ಬರ್ತಿರುವ ನೀರು, ಧರೆಗುರುಳಿದ ಮರಗಳು, ಜರಿದು ಬಂದ ಕಲ್ಲುಗಳು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೊಡಗಿನ ಅರೆಕಲ್ಲು ಗ್ರಾಮದ ಯರುಗುಡ್ಡದ ತುದಿಯಲ್ಲಿ. ಈ ಅವಾಂತರಕ್ಕೆ ಕಾರಣ ಗುಡ್ಡದ ತುತ್ತ ತುದಿಯಲ್ಲಿ ಸಂಭವಿಸಿದ ಜಲಸ್ಫೋಟ. ದಟ್ಟ ಅರಣ್ಯದ ಜಲಸ್ಫೋಟದ ಭೀಕರತೆಗೆ ಸದ್ಯ ಅರೆಕಲ್ಲು ಗ್ರಾಮದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ಜಲಸ್ಫೋಟದ ಯರುಗುಡ್ಡಕ್ಕೆ ವಿರಾಜಪೇಟೆ ಶಾಸಕ ಬೋಪಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಯರುಗುಡ್ಡ ಅಂತ ಹೇಳುವಲ್ಲಿ
ಯಾವ ಕಾಲದಲ್ಲೂ ಇಲ್ಲಿ ನೀರು ಕಂಡದ್ದು ಇಲ್ಲ. ಆದರೆ ಇವತ್ತು ಬಂದು ನೋಡಿದ್ರೆ ನೀರು ಹರಿತಾ ಇದೆ, ಆದರೆ ಎಲ್ಲ ಮರಗಳು ಕಲ್ಲುಗಳು ಕೊಚ್ಚಿ ಕೆಳಗಡೆ ಹೋಗಿದ್ದನ್ನು ನೋಡಿದ್ದೇವೆ. ನಾಲ್ಕು ದಶಕಗಳ ಜನಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರೋ ದಣಿವರಿಯದ ನಾಯಕ ಹಾಗೂ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿರೋ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇಂದು ಹರಿಹರದ ಹರಕ್ಷೇತ್ರ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠಕ್ಕೆ ಭೇಟಿ ನೀಡಿ ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳ ದರ್ಶನಾಶೀರ್ವಾದ ಪಡೆದರು. ಅನ್ನಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಧಾರಿ, ಕ್ಷೀರಭಾಗ್ಯ, ಇಂದಿರಾ ಕ್ಯಾಂಟೀನ್, ವಿದ್ಯಾಸಿರಿ, ವಸತಿ ಭಾಗ್ಯ, ಆರೋಗ್ಯ ಭಾಗ್ಯದಂತಹ ನೂರಾರು ಕಾರ್ಯಕ್ರಮಗಳ ಮೂಲಕ ಎಲ್ಲಾ ವರ್ಗಗಳ ಅಭ್ಯುದಯಕ್ಕಾಗಿ ಶ್ರಮಿಸಿದವರು. 75ನೇ ವರ್ಷದ ಹುಟ್ಟುಹಬ್ಬದ ಶುಭಗಳಿಗೆಯಲ್ಲಿ ಉತ್ತಮ ಆರೋಗ್ಯ ಹಾಗೂ ಇನ್ನಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವ ಅವಕಾಶ ದೊರಕಲಿ ಎಂದು ಶ್ರೀ ವಚನಾನಂದ ಮಹಾಸ್ವಾಮಿ ಸಿದ್ದರಾಮಯ್ಯ ಅವರಿಗೆ ಆಶೀರ್ವದಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವಿದ್ಯಾರ್ಥಿ ಬರೆದಿದ್ದ ಪೋಸ್ಟ್ಗೆ ಶಾಸಕ ಸಾರಾ ಮಹೇಶ್ ಕಣ್ಣೀರಿಟ್ಟಿದ್ದಾರೆ. ಬೇಕಿದ್ರೆ ವಿದ್ಯಾರ್ಥಿಗಳ ತರಗತಿಗಳು ನಡೀದೇ ಇದ್ರೂ ಪರವಾಗಿಲ್ಲ, ಆದ್ರೆ ಯಾವನೋ ತಮ್ ಬೋರ್ಡ್ ಮಧ್ಯ ಡ್ಯಾಶ್ ಗ ಅಂದ್ರೆ ನಾನು ನಿಮ್ ಜಾತಿಯಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟು ಕೆಟ್ಟ ಪದ ಉಪಯೋಗಿಸ್ತೀರಾ? ಅದಕ್ಕೆ ನಾನು ಹೇಳಿದ್ದೆ ನಾನು ಬರಲ್ಲ ಅಂತ. ನನಗೂ ಸ್ವಾಭಿಮಾನ ಇದೆ. ಟಿಫನ್ ಬಾಕ್ಸ್ ಅಲ್ಲಿ ಊಟ ಹಾಕೊಂಡು ಸ್ಟೂಡೆಂಟ್ಸ್ ತರ ಕೆಲಸ ಮಾಡ್ತೀವಿ. ಮನಸ್ಸಾಕ್ಷಿ ಬೇಡ? ಇಂಥ ವ್ಯವಸ್ಥೆಯಲ್ಲಿ ರಾಜಕಾರಣ ಮಾಡ್ಬೇಕಾ? ದೇಶದಲ್ಲೇ ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಶೀಘ್ರದಲ್ಲೇ ರೋಬೋಗಳಿಂದ ಪಾಠ ಪ್ರವಚನಗಳು ಆರಂಭಗೊಳ್ಳಲಿದೆ. ಇನ್ನು 15 ಲಕ್ಷ ರೂಪಾಯಿ ವೆಚ್ಚದ ಈಗಲ್ ರೋಬೋ ನಿರ್ಮಾಣಕ್ಕೆ ಶಾಸಕ ಸತೀಶ್ ರೆಡ್ಡಿ ಅವರು ನೆರವು ನೀಡಿದ್ದಾರೆ. ಯಾವುದೇ ಭಾಷೆಗಳಲ್ಲಾದ್ರೂ ಮಕ್ಕಳ ಜೊತೆ ಸಂವಹನ ನಡೆಸುವ ಶಕ್ತಿ ಹೊಂದಿದೆ. ತರಗತಿಯಲ್ಲಿ ಮಕ್ಕಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹಾಗೂ ಪ್ರಶ್ನೆಗಳನ್ನ ಈ ರೋಬೋಟ್ ಮಾಡುತ್ತದೆ. ವಿದ್ಯಾರ್ಥಿಗೆ ಸ್ಪಷ್ಟತೆಯನ್ನ ಪಡೆಯಲು ಸಾಧ್ಯವಾಗದಿದ್ದರೆ ರೋಬೋ ಸ್ಪಷ್ಟಪಡಿಸುತ್ತದೆ. ಅಲ್ಲದೆ ಶಿಕ್ಷಕರ ಸೃಜನಶೀಲತೆ ಮತ್ತು ಸಮಸ್ಯೆಗಳನ್ನ ಪರಿಹರಿಸುವ ಕೌಶಲ್ಯವೂ ಹೊಂದಿದೆ. ಮಕ್ಕಳ ಹಾಜರಾತಿ, ಪರೀಕ್ಷೆಗಳನ್ನ ರೋಬೋ ನೋಡಿಕೊಳ್ಳುತ್ತದೆ. ಇದರಿಂದ ಸರಳ ಹಾಗೂ ಸೂಕ್ಷ್ಮವಾಗಿ ಮಕ್ಕಳಿಗೆ ಪಾಠಗಳು ಅರ್ಥ ಮಾಡಿಸಲು ಸಹಾಯಕವಾಗಲಿದೆ. ಇವತ್ತು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂಥ ರೋಬೋ ಟೀಚಿಂಗನ್ನು ಕೂಡ ಆ್ಯಡ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರಿ ಶಾಲೆಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಸಸ್ಯಕಾಶಿ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ನೋಡ್ತಾ ಇದ್ರೆ ಮನಸೂರಿಕೊಳ್ಳದೇ ಇರದು. ಇಂತಹ ಫಲಪುಷ್ಪ ಪ್ರದರ್ಶನ ಆಗಸ್ಟ್ 5ರಿಂದ 15ರವರೆಗೆ ನಡೆಯಲಿದೆ. ಆಗಸ್ಟ್ 5ರಂದು ಸಿಎಂ ಬೊಮ್ಮಾಯಿ ಉದ್ಘಾಟಿಸಲಿದ್ದಾರೆ. ಫಲಪುಷ್ಪ ಪ್ರದರ್ಶನದ ವಿಶೇಷ ಏನಂದ್ರೆ ಈ ಬಾರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಸಮರ್ಪಿಸಲಾಗುತ್ತದೆ. ಬೆಳಿಗ್ಗೆ 7ರಿಂದ ಸಂಜೆ 5ರವರೆಗೆ ಸಾರ್ವಜನಿಕರಿಗೆ ಅವಕಾಶವಿರಲಿದೆ. ಕಳೆದ ಬಾರಿಗಿಂತ ಈ ವರ್ಷ ಪ್ರವೇಶದ ಶುಲ್ಕ ಕಡಿಮೆ ಅಂದ್ರೆ ಸುಮಾರು 70ರಿಂದ 75 ರೂಪಾಯಿ ದರ ಇರಲಿದೆ. ಅಲ್ಲದೆ 10ನೇ ತರಗತಿಯವರೆಗೆ ಉಚಿತ ಪ್ರದರ್ಶನವಿರಲಿದೆ. ಒಟ್ಟಾರೆಯಾಗಿ ಗಾಜಿನ ಮನೆಯಲ್ಲಿ 65ಕ್ಕಿಂತ ಹೆಚ್ಚು ಹೂವು ಜೋಡಣೆಯಾಗಲಿದ್ದು ಊಟಿಯಿಂದ ಈಗಾಗಲೇ ಹೂವಿನ ಗಿಡಗಳು ಬಂದಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.